ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ಲಾಗ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ನೆನ್ನೆ ಲಾಗು, ಶುಕ್ರವಾರದ ಲಾಗು. ನಮ್ಮ ಮನೆಯವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿದ್ರು. ಅವರು ಇವತ್ತು ಇರುಮುಡಿ ಇತ್ತು ಮತ್ತು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾಯಿದ್ರು ಶಬರಿಮಲೆಗೆ. ಹಂಗಾಗಿ ಮನೆಗೆ ಬಂದು ಗುರುಗಳು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಮನೇಲಿ ದೀಪ ಹಚ್ಬಿಟ್ಟು ಸ್ವಲ್ಪ ಜನ ಮನೇಲಿ ದೀಪ ಹಚ್ಬಿಟ್ಟು ಹೋಗಿದ್ರು, ಇನ್ನೊಂದು ಸ್ವಲ್ಪ ಜನ ದೇವಸ್ಥಾನದಲ್ಲೇ ಹಚ್ಬಿಟ್ಟು ಹೋಗಿದ್ರು. ಹಂಗಾಗಿ ನಮ್ಮ ಮನೆಯವ್ರು ಮನೆಯಲ್ಲೇ ಹಚ್ತೀನಿ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೆ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಇಬ್ಬರು ಬಂದಿದ್ದರು. ಹಾಗಾಗಿ ಅವ್ರಿಗೆ ಪಾಕ್ಲಲ್ಲೇ ಕಾಲು ತೊಳೆದು ಪೂಜೆ ಮಾಡಿ ಅಷ್ಟೊಂದು ಮೇಲೆ ಹೂ ಬಿಟ್ಟು ಒಳಗಡೆ ಕರ್ಕೊತಾ ಇದ್ವಿ. 10:30 ಅಷ್ಟರಲ್ಲೇ ಹೋಗಬೇಕು ಅಂದ್ಕೊಂಡಿದ್ರು. ಬಟ್ ಸ್ವಲ್ಪ ತಡ ಆಯಿತು. ಎಲ್ಲರೂ ರೆಡಿಯಾಗಿ ಎಲ್ಲರೂ ಮಾಡೋ ಅಷ್ಟರಲ್ಲಿ ತಡ ಆಯಿತು. ನಮ್ಮ ಮನೇಲಿ ತಡ ಆಯಿತು ಅಂತಲ್ಲ, ಅವ್ರು ಬಂದಿದ್ದೇ ತಡ ಆಯಿತು. ನಮ್ಮ ಮನೆಗೆ 9 ಗಂಟೆ 8:45 ನಮ್ಮ ಮನೆಗೆ ಬಂದಾಗ ನಾವು 7 ಗಂಟೆ 7:15 ರೆಡಿ ಆಗಿಬಿಟ್ಟಿದ್ವಿ. ಅವ್ರು ಬಂದು ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಅಲ್ಲಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಇರುಮುಡಿ ಇತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ. ಅಲ್ಲೇ 3 ದಿನ ಆಗಿತ್ತು ನಮ್ಮ ಮನೆಯವ್ರು ಮಾಲೆ ಹಾಕಿಸ್ಕೊಂಡು. ಅವತ್ತಿಂದ ಮನೆಗೆ ಬಂದಿರಲಿಲ್ಲ. ಇವತ್ತು ಬಂದು ಪೂಜೆ ಮಾಡಿ ದೇವ್ರ ದೀಪ ಹಚ್ಚಿ ಮತ್ತು ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ದೀಪ ಹಚ್ಚಿ ಹೋಗ್ತಾರಲ್ಲ, ಹಂಗಾಗಿ ಅದಕ್ಕೆ ಸ್ವಲ್ಪ ದೊಡ್ಡದೇ ತೊಗೊಬಂದಿದ್ದೆ. 1 ಲೀಟ್ರ್ ಎಣ್ಣೆ ಹಿಡಿಯೋ ಥರ ದೀಪ ತೊಗೊಬಂದಿದ್ದೆ. ಅದನ್ನು ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅವ್ರು ಪೂಜೆ ಮಾಡಿ ಹೋಗ್ತೀವಿ ಅಂತ ಹೇಳಿದರು. ಮತ್ತು ಅವ್ರು ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗೋಯ್ತು. 10:30 12 ರಾಹುಗಾಲ ಇದ್ದಿದ್ದರಿಂದ ಹೋಗೋಕ್ಕಾಗಿಲ್ಲ. ಇರುಮುಡಿ ಕಟ್ಟೋಷ್ಟರಲ್ಲಿ 10:45 11 ಗಂಟೆ ಆಗೋಗ್ಬಿಡ್ತು. ಮತ್ತು ಇನ್ನು ಅನ್ನಪ್ರಸಾದ ಏನೂ ಆಗಿರಲಿಲ್ಲ. ಹಂಗಾಗಿ ಲೇಟಾಗಿ ಹೊರಟ್ರು. 12:30 ಮೇಲೆ ಹೊರಟ್ರು ಅವರು. ಬಟ್ಟೆ ಎಲ್ಲ ಮಾಡಿಕೊಂಡು ನೆಮ್ಮದಿಯಿಂದ ಹೊರಟ್ರು. ಅನ್ನದಾನ ಎಲ್ಲ ಮಾಡಿ ಜನನೂ ಅಷ್ಟೇ ನೋಡ್ಬೋದು ನೀವು ವಿಡಿಯೋದಲ್ಲಿ ತೋರಿಸ್ತೀನಿ ಮುಂದೆ. ಜನನೂ ಸೇರಿದರು. ಅಪ್ಪ ಅಮ್ಮ ಮತ್ತು ನನ್ನ ತಂಗಿ ಹಸ್ಬೆಂಡು, ಅಜ್ಜಿ, ನನ್ನ ಮೈದನ ಹೆಂಡ್ತಿ ಎಲ್ಲರೂ ಬಂದಿದ್ದರು. ನಾವು ಒಳಗಡೆ ಪಾದ ಪೂಜೆ ಮಾಡಿ ಅವ್ರಿಗೂ ಕಾಣಿಕೆ ಕೊಟ್ಟು ಎಲೆ, ಅಡಿಕೆ, ಬಾಳೆಹಣ್ಣು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕಾಣಿಕೆ ಕೊಟ್ಟು ಆಶೀರ್ವಾದ ತೊಗೊಂಡು ಮನೆಯಿಂದ ಕಳಿಸ್ಕೊಟ್ವಿ. ಮನೆಯಿಂದ ಕಳಿಸ್ಕೊಟ್ಟಾದ್ಮೇಲೆ ದೇವಸ್ಥಾನದಲ್ಲಿ ಆಲೇ ಇರುಮುಡಿ ಸ್ಟಾರ್ಟ್ ಮಾಡಿದ್ರು. ನಾವು ಹೋಗೋಷ್ಟರಲ್ಲಿ ಆಲೇನೆ ಟೈಮ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಇಬ್ಬರು ಹೋಗ್ತಾಯಿದ್ರು. ಇವರು ಕಾರಲ್ಲಿ ಹೋಗ್ತಾಯಿದ್ರು. 11 ಜನ 9 ಜನನೂ ಹೋಗ್ತಾಯಿದ್ರು 2 ಕಾರಲ್ಲಿ. ಇನ್ನು ಬೇರೆ ಸ್ವಾಮಿಗಳೂ ಬೇರೆಯವ್ರು ಟಿ ಮಾಡ್ಕೊಂಡು ಬೇರೆಯವರು ಹೋಗ್ತಾಯಿದ್ರು. ಹಾಗಾಗಿ ಇಬ್ಬರು ಇರುಮುಡಿ ಇತ್ತಲ್ಲ, ಹಂಗಾಗಿ ಸ್ವಲ್ಪ ತಡ ಆಯಿತು. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಮಗೂ ಏನೇನು ತರಬೇಕು, ಮನೇಲಿ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಅಪ್ಪ ಅಮ್ಮ ಹೇಳಿದಷ್ಟು ನಮ್ಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಮಾಡಿದ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲೇ ಅವ್ರು ಕೈಲಿದ್ದು ಯಾರು ಗೊತ್ತಿಲ್ಲ ಹೋಗು ಇಲ್ಲ ಕರ್ಪೂರದಲ್ಲೇ ಹಚ್ಚಿ ಕರ್ಪೂರ ಹಚ್ಚಿ
ಶರಣಮಯ್ಯಪ್ಪ 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 ಕಾಯಿ ಹಿಂಗೆ ಹೋಗ್ಬೇಕು ಸ್ವಾಮಿ 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 ಕೊಡ್ಲಾ ಹೋಗಿ ಸ್ವಾಮಿ ಶರಣಂ ಅಯ್ಯಪ್ಪೋ ಸ್ವಾಮಿಯೇ ಭಗವತಿಯೇ ಭಗವಾನೇ ಅಂಬಾವಾಸನೆ ಅಗನವಾಸನೆ ಕಲಿಯುಗವರ್ಧನೆ ಅಗನವಾಸನೆ ಕಲಿಯುಗವರ್ಧನೆ ಕಲಿಯುಗವರ್ಧನೆ ಆನಂದವಾಸನೆ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಶರಣಂ ಸ್ವಾಮಿಯೇ ಶರಣಂ ಸ್ವಾಮಿಯೇ ಶರಣಂ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಮತ್ತಲ್ಲಿ ಇರುಮುಡಿ ಎಲ್ಲ ಕಟ್ಟಾದ್ಮೇಲೆ ಗುರುಗಳಿದ್ರಲ್ಲ ಅವರಿಗೆ ಪಾದ ಪೂಜೆ ಮಾಡಿ ಹೂವು ಎಲ್ಲ ಹಾಕಿ ಅವರು ಆಶೀರ್ವಾದ ತಗೊತಾ ಇದ್ರು. ಎಲ್ಲ ಸ್ವಾಮಿಗಳು ಸೇರಿ ಮಾಡ್ತಾಯಿದ್ರು. ಇದು ಬಂದು ಗುರುಗಳ ಸ್ವಾಮೀಜು. ಇನ್ನೊಬ್ರು ಚಿಕ್ಕ ಗುರುಗಳು ಇದ್ದರು, ಅವ್ರಿಗೂ ಅಷ್ಟೇ, ಅವ್ರಿಗೂ ಹಾರ ಹಾಕಿ ಅವ್ರಿಗೂ ಪೂಜೆ ಮಾಡಿ ಆಶೀರ್ವಾದ ತೊಗೊಂಡು ವಿಭೂತಿ ಇಟ್ಟಿಸ್ಕೊಂಡು ಎಲ್ಲರೂ ಇಟ್ಟಿಸ್ಕೊಂಡು 12:30 ಆಗಿತ್ತು ಇದೆಲ್ಲ ಮಾಡೋಷ್ಟರಲ್ಲಿ. ಮಾಡಿ ಹೊರಟೋಷ್ಟರಲ್ಲಿ 1:15 1:45 ಆಯಿತು ಹೊರಡೋಷ್ಟರಲ್ಲಿ. ಸ್ವಾಮಿಗಳು ಬಂದು ಕಾರ್ ಪೂಜೆ ಎಲ್ಲ ಮಾಡಿಕೊಟ್ರು. ಕಾರ್ ಪೂಜೆ ಮಾಡಿದ್ರು. 2 ಕಾರಲ್ಲಿ ಹೋಗ್ತಾಯಿದ್ರು. ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ವಂದೇವಪ್ಪ ಅಯ್ಯಪ್ಪ 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 ಸ್ವಾಮಿ ಸ್ವಾಮಿ ಶರಣಮಯ್ಯಪ್ಪ 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 ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸ್ವಾಮಿಯಪ್ಪ ಶರಣಮಪ್ಪ ವಂದೇವಪ್ಪ ಹೊರಟೇವಪ್ಪ ಕಾಪಾಡಪ್ಪ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಧರ್ಮಶಾಸ್ತ್ರ ಪ್ರಭುವೇ ಶರಣಮಯ್ಯಪ್ಪ ಪುತ್ರನೇ ಶರಣಮಯ್ಯಪ್ಪ